ಶಿಕ್ಷಣ ಸಂಸ್ಥೆ ಇವತ್ತಿನದಲ್ಲ, ಭಾಳ ಹಳೆಯ ಸಂಸ್ಥೆ. ಈಗಾಗಲೇ ಒಂದ್ಸಲಿ ರೈಡ್ ಆಗಿರ್ತಕ್ಕಂಥದ್ದು ಮತ್ತಿದ್ರೆ ಪೊಲಿಟಿಕಲ್ ಅಂತ ಅಂದಮೇಲೆ ಇನ್ನೇನಿಲ್ಲ. ಒಂದು ಸಂಸ್ಥೆ ಬಗ್ಗೆ ಪದೇ ಪದೇ ರಿಪೀಟೆಡ್ಲಿ ಇಡಿ ರೈಡ್ ಮಾಡಿದ್ರೆ ಇದು ರಾಜಕೀಯ ಪ್ರೇರಿತ ಅಂದರೆ ಬಹುಶಃ ಎಲ್ಲರೂ ಮಾತಾಡ್ತಕ್ಕಂಥದ್ದು. ಆದರೆ ಏನು ರೈಡ್ ಆದರೆ ಗಾಬರಿ ಆಗುವಂಥದ್ದು ಏನಿದೆ, ಕಾನೂನುಬದ್ಧವಾಗಿ ಏನಿದೆ ಅದನ್ನು ಹೋಮ್ ಮಿನಿಸ್ಟ್ರು ಅವರು ಈಗ ತಂದೆ ಕಾಲದಿಂದಲೂ ಸಂಸ್ಥೆನ ಕಟ್ಕೊಂಡ್ಬಂದಿದೆ. ಏನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ಬಿಜೆಪಿ ಆರೋಪ ಮಾಡ್ತಿರೋದು ಬಿಜೆಪಿ ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ. ಅವ್ರು ಮಾಡಿದ್ರೆ ಏನು ಎಲ್ಲಕ್ಕೂ ಇವ್ರು ಕೇಳ್ಕೊಂಡು ಮಾಡ್ತಾರೆ. ಅಶೋಕನ್ನ ಇಡಿ ಸಂಸ್ಥೆಯವರು, ಐಡಿ ಸಂಸ್ಥೆಯವರು, ಮೋದಿಯವರೆಲ್ಲ ಇವ್ರು ಕೇಳ್ಕೊಂಡು ಮಾಡ್ತಾರೆ. ಇವ್ರು ಯಾಕೆ ಡಿಪೆಂಡ್ ಮಾಡ್ಕೊಳಕ್ಕೆ ಇವ್ರಿಗೆ ಸುಮ್ಮನೆ ಏನೋ ಒಂದು ಮಾತಾಡ್ತಾರೆ. ಈಗ ಮೊನ್ನೆ ಅದು ಯಾವುದೋ ಜನಗಣತಿ ಬಗ್ಗೆ ಮಾತಾಡಿದ್ರೆ ಅವ್ರು ಮಾತಾಡಿದ ತಕ್ಷಣ ಜೈ ಜೈ ಅಂತಾರೆ. ಈಗ ಬೆಂಗಳೂರು ಬ್ರ್ಯಾಂಡ್ ಅಂತಾರೆ. ಬೆಂಗಳೂರು ಬ್ರ್ಯಾಂಡ್ 10 ವರ್ಷದಿಂದ ಅಶೋಕ್ ಏನು ಮಾಡ್ತಿದ್ರು, ಕುಮಾರಸ್ವಾಮಿ ಏನು ಮಾಡ್ತಿದ್ರು, ಅವತ್ತು ಮಾಡಿದ್ರೆ ಈಗ ಯಾಕೆ ನೀರು ಹೊರಾಗ್ತಿತ್ತು? ಅವತ್ತೆಲ್ಲ ಮಾಡದೇ ಇರೋದಕ್ಕೆ ಈ ಸಮಸ್ಯೆ ಇದೆ. ಮಾತಾಡ್ತಾರೆ ಎಲ್ಲ ಇರಲ್ಲ, ಬಟ್ ರಾಜಕೀಯ ಪ್ರೇರಿತ ಅನ್ನೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಯಾಕೆ ಅದನ್ನು ಸ್ಪಷ್ಟವಾಗಿ ಕಾನೂನುಬದ್ಧವಾಗಿರೋದ್ರಿಂದ ನಮ್ಮ ಗೃಹ ಸಚಿವರು ಇದರಲ್ಲೇನು ಆತಂಕ ಬರುತ್ತೆ. ಶಿಕ್ಷಣ ಸಂಸ್ಥೆ ಇವತ್ತಿನದಲ್ಲ, ಭಾಳ ಹಳೆಯ ಸಂಸ್ಥೆ. ಈಗಾಗಲೇ ಒಂದ್ಸಲಿ ರೈಡ್ ಆಗಿರ್ತಕ್ಕಂಥದ್ದು ಮತ್ತಿದ್ರೆ ಪೊಲಿಟಿಕಲ್ ಅಂತ ಅಂದಮೇಲೆ ಇನ್ನೇನಿಲ್ಲ. ಒಂದು ಸಂಸ್ಥೆ ಬಗ್ಗೆ ಪದೇ ಪದೇ ರಿಪೀಟೆಡ್ಲಿ ಇಡಿ ರೈಡ್ ಮಾಡಿದ್ರೆ ಇದು ರಾಜಕೀಯ ಪ್ರೇರಿತ ಅಂದರೆ ಬಹುಶಃ ಎಲ್ಲರೂ ಮಾತಾಡ್ತಕ್ಕಂಥದ್ದು. ಆದರೆ ಏನು ರೈಡ್ ಆದರೆ ಗಾಬರಿ ಆಗುವಂಥದ್ದು ಏನಿದೆ, ಕಾನೂನುಬದ್ಧವಾಗಿ ಏನಿದೆ ಅದನ್ನು ಹೋಮ್ ಮಿನಿಸ್ಟ್ರು ಅವರು ಈಗ ತಂದೆ ಕಾಲದಿಂದಲೂ ಸಂಸ್ಥೆನ ಕಟ್ಕೊಂಡ್ಬಂದಿದೆ. ಏನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ಬಿಜೆಪಿ ಆರೋಪ ಮಾಡ್ತಿರೋದು ಬಿಜೆಪಿ ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ. ಅವ್ರು ಮಾಡಿದ್ರೆ ಏನು ಎಲ್ಲಕ್ಕೂ ಇವ್ರು ಕೇಳ್ಕೊಂಡು ಮಾಡ್ತಾರೆ. ಅಶೋಕನ್ನ ಇಡಿ ಸಂಸ್ಥೆಯವರು, ಐಡಿ ಸಂಸ್ಥೆಯವರು, ಮೋದಿಯವರೆಲ್ಲ ಇವ್ರು ಕೇಳ್ಕೊಂಡು ಮಾಡ್ತಾರೆ. ಇವ್ರು ಯಾಕೆ ಡಿಪೆಂಡ್ ಮಾಡ್ಕೊಳಕ್ಕೆ ಇವ್ರಿಗೆ ಸುಮ್ಮನೆ ಏನೋ ಒಂದು ಮಾತಾಡ್ತಾರೆ. ಈಗ ಮೊನ್ನೆ ಅದು ಯಾವುದೋ ಜನಗಣತಿ ಬಗ್ಗೆ ಮಾತಾಡಿದ್ರೆ ಈಗ ಅವ್ರು ಮಾತಾಡಿದ ತಕ್ಷಣ ಜೈ ಜೈ ಅಂತಾರೆ. ಈಗ ಬೆಂಗಳೂರು ಬ್ರ್ಯಾಂಡ್ ಅಂತಾರೆ. ಬೆಂಗಳೂರು ಬ್ರ್ಯಾಂಡ್ 10 ವರ್ಷದಿಂದ ಅಶೋಕ್ ಏನು ಮಾಡ್ತಿದ್ರು, ಕುಮಾರಸ್ವಾಮಿ ಏನು ಮಾಡ್ತಿದ್ರು, ಅವತ್ತು ಮಾಡಿದ್ರೆ ಈಗ ಯಾಕೆ ನೀರು ಹೊರಾಗ್ತಿತ್ತು? ಅವತ್ತೆಲ್ಲ ಮಾಡದೇ ಇರೋದಕ್ಕೆ ಈ ಸಮಸ್ಯೆ ಇದೆ. ಮಾತಾಡ್ತಾರೆ ಎಲ್ಲ ಇರಲ್ಲ, ಬಟ್ ರಾಜಕೀಯ ಪ್ರೇರಿತ ಅನ್ನೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಯಾಕೆ ಅದನ್ನು ಸ್ಪಷ್ಟವಾಗಿ ಕಾನೂನುಬದ್ಧವಾಗಿರೋದ್ರಿಂದ ನಮ್ಮ ಗೃಹ ಸಚಿವರು ಇದರಲ್ಲೇನು ಆತಂಕ ಬರುತ್ತೆ.